ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರದ ವ್ಲಾಗನ್ನು ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಬೆಳಗ್ಗೆನೇ ಆಗೋಗಿದೆ. ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಟಿಫನ್ನು ನಮ್ಮ ಮನೇಲಿ ಇವತ್ತು ಚಪಾತಿ ಹಾಗೂ ಬೀಟ್ರೋಟ್ ಪಲ್ಯ. ಟಿಫನ್ ಆಯಿತು. ಹಾಗೂ ನಿಶ್ವಿಕಾ ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ. ಪಾಪು ಮತ್ತು ಅವರ ಅಜ್ಜಿ ಟಿ ವಿ ನೋಡ್ತಾ ಇದ್ದಾರೆ ಹಾಲಲ್ಲಿ. ನಾನು ಶೆಲ್ಫೆಲ್ಲ ಒರೆಸ್ಕೊಂಡು ಸಾಂಬಾರಿಗೆ ರೆಡಿ ಮಾಡೋಣ ಅಂತೇಳಿ ಬಂದೆ. ಇವತ್ತು ಚಿಕನ್ ತೊಗೊಂಬಂದಿದ್ದಾರೆ. ಫಾರಮ್ ಕೋಳಿ ಸಾಂಬಾರಿಗೆ ಅಂತ ಹೇಳಿ ಸಾಂಬಾರಿಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ರಾಕೇಶ್ ಅವರು ಫಾರಮ್ ಕೋಳಿ ಅಷ್ಟು ಇಷ್ಟಪಡೋದಿಲ್ಲ. ಅವ್ರು ಬಾಯ್ಲರೇ ಇಷ್ಟ. ನಾನು ಯಾವಾಗಲೂ ಜಾಸ್ತಿ ಬಾಯ್ಲರ್ ಚಿಕನಲ್ಲಿ ರೆಸಿಪೀಸ್ ಅಪ್ಡೇಟ್ ಮಾಡ್ತಾಯಿದ್ದೆ. ಇದನ್ನು ಕೂಡ ನಾನು ರೆಸಿಪಿ ಇನ್ ಡೀಟೇಲಾಗಿ ಅಪ್ಡೇಟ್ ಮಾಡಿದ್ದೀನಿ ಪ್ರೀವಿಯಸ್ಲಿ. ಬಟ್ ಆದರೆ ಇವತ್ತು ಡೈಲಿ ವ್ಲಾಗ್ ಇರೋದ್ರಿಂದ ಅದರಲ್ಲಿ ನಾನು ಇದನ್ನು ಕೂಡ ಇನ್ ಡೀಟೇಲಾಗಲ್ಲ, ಹಾಗೆ ನಾರ್ಮಲಾಗಿ ತೋರಿಸ್ತಾ ಇದ್ದೀನಿ. ಫಾರಮ್ ಕೋಳಿ ಸಾಂಬಾರು ಮಾಡಬೇಕಿದ್ದಕ್ಕಿಂತ ಮುಂಚೆ ನಾವು ಫಸ್ಟು ಚಿಕನ್ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಅಂದರೆ ಇಲ್ಲಿ ಅರಿಶಿನ ಪುಡಿ ಮತ್ತು ಸಾಲ್ಟ್ ಹಾಕಿ ನಾನು ವಾಶ್ ಮಾಡ್ತೀನಿ ಚಿಕನ್. ಯಾವಾಗಲೂ ಒಂಚೂರು ಸ್ಮೆಲ್ ಬರೋದಿಲ್ಲ, ಚೆನ್ನಾಗಿರುತ್ತೆ. ಅದರಲ್ಲಿ ಮೊಟ್ಟೆ ಕೂತ ಬಂದಿದೆಯಲ್ಲ, ಅದನ್ನು ನಾನು ಸಪ್ರೇಟಾಗಿ ತೆಗೆದಾಕ್ತೀನಿ. ಒಂದು ಮೊಟ್ಟೆ ಆಲ್ರೆಡಿ ಒಡೆದೋದಂಗಿತ್ತು ಅದರಲ್ಲಿ. ಅದನ್ನು ನಾನು ಆಮ್ಲೆಟ್ ಹಾಕೋಣ ಅಂದ್ಕೊಂಡೆ, ಬಟ್ ಆಮ್ಲೆಟ್ ಬೇರೆ ಸಪ್ರೇಟಾಗಿ ಹಾಕಿದ್ದೆ ಆಲ್ರೆಡಿ ಹೆಂಚು ಮೇಲೆ. ಆದ್ದರಿಂದ ಅದನ್ನು ಎತ್ತಿಡ್ತಾಯಿದ್ದೀನಿ ಬೇರೆ ಬೌಲ್ಗೆ ಹಾಕಿ. ಇದನ್ನು ಲಾಸ್ಟಲ್ಲಿ ಬಿಡ್ತೀನಿ. ಮೊಟ್ಟೆ ಗುದ್ದಿ ಎಲ್ಲನೂ ಅದು ಕೂಗ್ಸೋದಕ್ಕೇನು ಹೋಗೋದಿಲ್ಲ ನಾನು. ಚೆನ್ನಾಗಿ ಬೇಯುತ್ತೆ ಅದು, ಯಾಕಂದರೆ ನಾನು ಆಮೇಲೆ ಸಪ್ರೇಟಾಗಿ ತೆಗೆದು ಕಡಲೆಕಾಳು ಹಾಕಿ ಅದನ್ನು ಮಸಾಲೆ ಎತ್ತಿಟ್ಕೊತೀನಿ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಾಂಬಾರಿಗೆ ಮಸಾಲೆ ರುಬ್ಬಿನಲ್ಲ, ಅದನ್ನು ಒಂದು 3-4 ಸ್ಪೂನಷ್ಟು ಎತ್ತಿಟ್ಕೊಂಡು ಸಾಂಬಾರನ್ನ ಬಸಿದ್ಬಿಟ್ಟು ಪೀಸ್ನ ಸಪ್ರೇಟಾಗಿ ಹಾಕಿ ಅದನ್ನು ಬಿಸಿ ಮಾಡ್ತೀನಿ, ಇದನ್ನು ಮಸಾಲೆನ ಹಾಕಿ. ಅದಕ್ಕೆ ಕಡಲೆಕಾಳು ಕೂಡ ನೆನೆಸಿಟ್ಟಿದ್ದೀನಿ ನಾನು. ಕಡಲೆಕಾಳು ಬೇಡ ಅಂದರೆ ಅದ್ರ ಜೊತೆಗೆ ಹೆಸರು ಕಾಳು ಹಾಕೊಬೋದು. ಕಡಲೆಕಾಳು ಬದಲಿಗೆ ಕಾಳು ಹಾಕಿದ್ರೆ ಏನು ಅಂದರೆ ಅದು ಚೆನ್ನಾಗಿರುತ್ತೆ ಕಾಳು ಜೊತೆಗೆ ತಿನ್ನೋದಕ್ಕೆ. ಯಾಕಂದರೆ ಇದು ಬಾಯ್ಲರ್ ಕೋಳಿ ಥರ ಇದು ಪೀಸೆಲ್ಲ ಮೆತ್ತಗಿರೋದಿಲ್ಲ, ಗಟ್ಟಿಗಿರುತ್ತೆ. ಸ್ವಲ್ಪ ಎಷ್ಟೇ ಕೂಗಿಸಿದ್ರೂ ಸ್ವಲ್ಪ ಗಟ್ಟಿನೇ ಫಾರಮ್ ಕೋಳಿ. ಅದರಿಂದ ಕಾಳು ಹಾಕಿದ್ರೆ ಅದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಾಗಿ ಕಡಲೆಕಾಳು. ಫಾರಮ್ ಕೋಳಿ ಬಸ್ಸಾರು ಆಗಿರೋದ್ರಿಂದ ಅದನ್ನು ಸಪ್ರೇಟಾಗಿ ಬಸೋದು ಮಾಡಿದ್ರೆ ಪೀಸು ಸಪ್ರೇಟಾಗಿ ಹಾಕಿ ಹುಳಿ ಸಾರು ಪುಡಿ ಒಂದು ಸ್ವಲ್ಪ ಉದುರಿಸಿ ಚೆನ್ನಾಗಾಗುತ್ತೆ ಸಾಂಬಾರು. ಅರಿಶಿನ ಪುಡಿ 1/4 ಸ್ಪೂನಷ್ಟು ಹಾಕಿದ್ದೀನಿ ವಾಶ್ ಮಾಡೋದಕ್ಕೆ ಅಂಥೇಳಿ. ಒಂಚೂರು ಸ್ಮೆಲ್ ಬರಲ್ಲ, ನೀವು ಇದೇ ರೀತಿ ವಾಶ್ ಮಾಡಿ ನೋಡಿ. ಸಾಲ್ಟ್ ಅರಿಶಿನ ಪುಡಿ ಹಾಕಿ. ಚಿಕನ್ನೆಲ್ಲ ಈ ರೀತಿಯಾಗಿ ವಾಶ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಫಿಶ್ ಇದ್ದರೆ ಅದು ಹೇಗೆ ಅಂತೇಳಿದ್ರೆ ಒಂದು ಸ್ವಲ್ಪ ರಾಗಿ ಹಸಿಟ್ಟು ಹಾಕಿ ವಾಶ್ ಮಾಡಿ ಆಮೇಲೆ ಅದನ್ನು ಮಜ್ಜಿಗೆಯಲ್ಲಿ ನೆನೆ ಹಾಕಿಬಿಟ್ರೆ ಫಿಶ್ ಒಂಚೂರು ಸ್ಮೆಲ್ ಬರಲ್ಲ. ಫಿಶೆಲ್ಲ ಆ ರೀತಿಯಾಗಿ ವಾಶ್ ಮಾಡೋದು ನಮ್ಮ ಮನೇಲಿ. ಟೊಮೆಟೊ ನಾನು 2 ತೊಗೊಂಡಿದ್ದೀನಿ ಸಾಂಬಾರಿಗೆ ಅಂತೇಳಿ. 2 ಟೊಮೆಟೊ ಹಾಗೂ ಈರುಳ್ಳಿ 2, ಕೊತ್ತಂಬರಿ ಪುದೀನ ಎಲ್ಲ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ. ಎಲ್ಲ ಸಲ ನಾನು 1 ಟೊಮೆಟೊ ಹಾಕ್ತಿದ್ದೆ. ಇವಾಗ ಸಾಂಬಾರು ಒಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂದ್ಬಿಟ್ಟು 2 ಟೊಮೆಟೊ ತೊಗೊಂಡಿದ್ದೀನಿ. ಕರೆಕ್ಟಾಗೆ ಸಾಲುತ್ತೆ ಸಾಂಬಾರು, ಆದರೂ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ತೊಗೊಂಡಿದ್ದೀನಿ. ಶುಂಠಿ ಒಂದು ಸ್ವಲ್ಪ ತೊಗೊಂಡು ಎರ್ಕೊತಾ ಇದ್ದೀನಿ ನಾನು. ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಅಲ್ಲಿ ಕಾಣಿಸ್ತಿರ್ಬೋದು ಎಷ್ಟು ಅಂತ ಹೇಳಿ. ಚಿಕನ್ನ ನಾನು ನೆನೆ ಹಾಕಿದ್ದೀನಿ, ಅರಿಶಿನ ಪುಡಿ ಉಪ್ಪಿನ ಪುಡಿ ಹಾಕಿ ನೆನೆ ಹಾಕಿ ಅಲ್ಲಿ ಸೈಡಲ್ಲಿ ಬಾಣಲಿಗೆ ಶಿಫ್ಟ್ ಮಾಡಿ ಎತ್ತಿಕ್ಕಿದ್ದೀನಿ ಆ ಕಡೆ ಶೆಲ್ಫ್ ಮೇಲೆ. ಇವಾಗ ಬೆಳ್ಳುಳ್ಳಿ ಚಿಕ್ಕ ಎಸಲಿರೋದ್ರಿಂದ ಒಂದು 2 ಬೆಳ್ಳುಳ್ಳಿ ಅಷ್ಟು ತೊಗೊಂಡಿದ್ದೀನಿ. ಅದು ಗುಂಡಿದೆ ನೋಡಿ, ಅದು ಆ ಗುಂಡಲ್ಲಿ ನಾನು ಬೆಳ್ಳುಳ್ಳಿ ಎಲ್ಲ ಜಜ್ಕೊಳ್ಳೋದು. ಫಸ್ಟೆಲ್ಲ ಬೆಳ್ಳುಳ್ಳಿ ಜಜ್ಜಿಬಿಡ್ತೀನಿ, ಆಮೇಲೆ ಸಿಪ್ಪೆಗಳನ್ನೆಲ್ಲ ಬಿಡಿಸ್ತೀನಿ ಅದರಲ್ಲೇ. ನೋಡಿ ಈ ರೀತಿಯಾಗಿ ಜಜ್ಕೊಂಡು ಆನಂತರ ಬಿಡಿಸ್ತೀನಿ ಈಸಿಯಾಗಿ. ಫಸ್ಟೆಲ್ಲ ನಾನು ಬೆಳ್ಳುಳ್ಳಿನ ನೀರಲ್ಲಿ ನೆನೆ ಹಾಕ್ತಿದ್ದೆ.
ಅಂದರೆ ಇದು ನೀರಲ್ಲಿ ನೆನೆ ಹಾಕೋದು ನನಗೆ ಅಲ್ಲಿದ್ದಾಗ ಅಮ್ಮನ ಮನೇಲಿ, ಅಲ್ಲಿ ನಮ್ಮ ಅಜ್ಜಿ ಮನೇಲಿ ಬೆಳ್ಳುಳ್ಳಿನೆಲ್ಲ ನೀರಲ್ಲಿ ನೆನೆ ಹಾಕ್ತಿದ್ರು. ಅವರೆಲ್ಲ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಬೆಳ್ಳುಳ್ಳಿ ತಂದು ನೆನೆ ಹಾಕ್ಬಿಡೋರು. ಅದನ್ನು ಒಟ್ಟಿಗೆ ಬಿಡಿಸಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿ ಫ್ರಿಡ್ಜ್ಗೆ ಇಟ್ಕೊಳ್ಳೋರು. ನೀರಲ್ಲಿ ನೆನೆ ಹಾಕಿ ಬಿಡಿಸಿಟ್ರೆ ಬೇಗ ಬಿಡಿಸ್ಬೋದು. ಬಟ್ ಆದರೆ ಇಲ್ಲಿ ನಾನು ಅವಾಗಿಂದ ಅವಾಗಲೇ ಮಾಡ್ತಾಯಿರ್ತೀನಲ್ಲ ಇನ್ಸ್ಟೆಂಟಾಗಿ, ನಾವೇನು ಸ್ಟೋರ್ ಮಾಡೋದಕ್ಕೆ ಹೋಗಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ. ಆವಾಗಿಂದ ಆವಾಗಲೇ ಈ ರೀತಿ ಇಮಿಡಿಯೇಟಾಗಿ ಬಿಡಿಸಿ ಹಾಗೆ ಸಾಂಬಾರು ಮಾಡೋದು ಅಥವಾ ಏನಾದರೂ ಬೇಕಿದ್ದರೆ ಆವಾಗಲೇ ಬಿಡಿಸ್ಕೊಳ್ಳೋದು. ಸೊ ನಾನು ಫ್ರಿಡ್ಜಲ್ಲೆಲ್ಲ ಏನು ಸ್ಟೋರ್ ಮಾಡೋದಕ್ಕೆ ಹೋಗೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ. ಆಮೇಲೆ ಬೆಳ್ಳುಳ್ಳಿ ಕೂಡ ಬೆಳ್ಳುಳ್ಳಿ ಶುಂಠಿ ಎರಡನ್ನೂ ಫ್ರಿಡ್ಜಲ್ಲಿ ಇಡಬಾರ್ದು ಅಂತ ಹೇಳಿ, ಯಾಕಂದರೆ ಅದು ನೀರಿನ ಅಂಶ ಇರುತ್ತೆ, ಅದೆಲ್ಲ ಡ್ರೈ ಆಗುತ್ತೆ. ಆಮೇಲೆ ಇಡಬಾರ್ದು ಅಂತೇಳಿ ಸೈಂಟಿಫಿಕ್ ರೀಸನ್ಸ್ ಕೂಡ ಇದೆ. ಸೊ ಅದರಿಂದ ನಾನು ಬೆಳ್ಳುಳ್ಳಿ ಶುಂಠಿನ ಫ್ರಿಡ್ಜಲ್ಲಿ ಇಡೋದಿಲ್ಲ, ಅದನ್ನು ಹೊರಗಡೆ ಇಟ್ಟಿರ್ತೀನಿ. ಬೆಳ್ಳುಳ್ಳಿ ಯಾವಾಗಲೂ ಸ್ಟೋರ್ ರೂಮಲ್ಲಿರುತ್ತೆ ಬೆಳ್ಳುಳ್ಳಿ. ಶುಂಠಿ ಅಫ್ಕೋರ್ಸ್ ಅದು ಯಾವಾಗ ಬೇಕು ಆವಾಗವಾಗ ಬೇಕಾಗಿದ್ದಾಗ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತರಿಸ್ಕೊತೀವಿ ಅಂಗಡಿಯಿಂದ. ಈಗ ಸಾಂಬಾರಿಗೆ ನಾನು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಒಂದು 3/4 ಸ್ಪೂನಷ್ಟು ಮೆಣಸು, ಶುಂಠಿ, ಟೊಮೆಟೊ, ಕೊತ್ತಂಬರಿ, ಈರುಳ್ಳಿ ಹಾಗೂ ಚಕ್ಕೆ ಮತ್ತು ಲವಂಗ 5 ಹಾಕ್ಕೋತಾ ಇದ್ದೀನಿ ನಾನು. ಚಿಕ್ಕ ಚಿಕ್ಕ ಪೀಸ್ ಲವಂಗ ಮತ್ತು ಬ್ರೋಕನ್ ಆಗಿರೋವಂಥದ್ದು, ಸಿಪ್ಪೆ ಬಿಟ್ಕೊಂಡಿರೋವಂಥದ್ದೆಲ್ಲ ಲವಂಗ ಹಾಕ್ಕೊಳ್ಳಲ್ಲ. ಯಾಕಂದರೆ ಅದು ಅಳತೆ ಪ್ರಕಾರ ಒಂದು 5 ಹಾಕ್ಕೊಂಡ್ರೆ ಸಾಕು, ಖಾರ ಇಲ್ಲಾಂದರೆ ಜಾಸ್ತಿ ಆಗುತ್ತೆ. ಅದರಿಂದ 5 ಲವಂಗ ಅಷ್ಟೇ ಹಾಕ್ಕೋತಾ ಇದ್ದೀನಿ. ನಾನು ಖಾರಕ್ಕೆ ಅಂತೇಳಿ ಒಣಮೆಣ್ಸಿನ್ಕಾಯಿ ತೊಗೋತೀನಿ. ಸ್ವಲ್ಪ ಕಲರ್ ಮೆಣಸಿನ್ಕಾಯಿ ಒಂದು 3-4 ಹಾಕ್ತೀನಿ. ಸಾಂಬಾರು ಕಲರ್ ಚೆನ್ನಾಗಿ ಬರುತ್ತೆ ಕೆಂಪಗೆ. ಜೊತೆಗೆ ಒಣಮೆಣ್ಸಿನ್ಕಾಯಿ ಕೂಡ ತೊಗೊತೀನಿ. ಅದನ್ನು ಹುರಿಬೇಕಾದ್ರೆ ಡೈರೆಕ್ಟಾಗಿ ಹಾಗೆ ಹಾಕ್ತೀನಿ. ಒಂದು 10-11 ಹಾಕ್ತೀನಿ ಒಣಮೆಣ್ಸಿನ್ಕಾಯಿ. ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ. ಪುಡಿ ಹಾಕೋದಕ್ಕಿಂತ ಒಣಮೆಣ್ಸಿನ್ಕಾಯಿನೇ ರೂಢಿ ನನಗೆ. ಸೊ ಒಣಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಆಮೇಲೆ ಮಸಾಲೆಗೆ ಒಂದೇ ಸಲ ಹಾಕ್ತೀನಿ. ಇವಾಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟಾಗಿ ಎತ್ತಿಟ್ಕೊಬೇಕಾಗುತ್ತೆ. ಯಾಕಂತೇಳಿದರೆ ಆಮೇಲೆ ಚಿಕನ್ನು ಸಪ್ರೇಟಾಗಿ ತೆಗೆದು ಹುರಿಯೋದ್ರಿಂದ ಸಪ್ರೇಟಾಗಿ ಎತ್ತಿಕ್ಕೊಬೇಕಾಗುತ್ತೆ. ಸೊ ಅರಿಶಿನ ಒಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ರುಬ್ಬಕ್ಕೆ ಮಸಾಲೆಗೆ 2 ಹಾಕ್ತಾಯಿದ್ದೀನಿ ಮತ್ತು ಇದು ಒಗ್ಗರಣೆಗೆ ಅಂಥೇಳಿ 1 ತೊಗೊಂಡಿದ್ದೀನಿ ಈರುಳ್ಳಿ. ಅದು ರುಬ್ಬಿದಾಗಿದೆ. ಇವಾಗ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಬ್ರೌನ್ ಆಗಿತ್ತು. ಈಗ ನಾನು ಅದಕ್ಕೆ ಚಿಕನ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಚಿಕನ್ ನೀರು ಬಿಟ್ಕೊಳ್ಳೋ ತನಕ ಅದನ್ನು ಹಾಗೆ ಹೈ ಫ್ಲೇಮಲ್ಲಿ ಬಿಟ್ಟಿರ್ತೀನಿ. ಅದು ನೀರು ಬಿಟ್ಕೊಂಡಾದ ನಂತರ ಅದಕ್ಕೆ ಮಸಾಲೆನ ಹಾಕಬೇಕು. ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ಇವಾಗ ಚಿಕನ್ಗೆ ಒಂದು ಸ್ವಲ್ಪ ಹಾಕಿರ್ತೀನಿ ನಾನು. ಆಮೇಲೆ ಮಸಾಲೆ ಹಾಕಿ ಇನ್ನೊಂದು ಸಲ ಸಾಲ್ಟ್ ಹಾಕಿ ಟೇಸ್ಟ್ ನೋಡಿ ಆಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದು. ನೋಡಿ ಈ ರೀತಿಯಾಗಿ ತಿರ್ಸಿದ್ರೆ ಫುಲ್ಲು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಇವಾಗ ಟೈಮ್ ಕೂಡ 11:40 ಆಗಿದೆ. ನಿಶ್ವಿಕನ್ ಕೂಡ ಸ್ಕೂಲಿಂದ ಕರ್ಕೊಂಬರಬೇಕು. ಸೊ ಕರ್ಕೊಂಬಂದು ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ನಾನು ಕಂಟಿನ್ಯೂ ಮಾಡಬೇಕು. ಅಷ್ಟೊತ್ತಿಗೆ ಇದೆಲ್ಲ ಹುರ್ಕೊಳ್ಳೋಣ ಅಂತ ಹೇಳಿ ಟೊಮೆಟೊ, ಈರುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಕಲರ್ ಮೆಣಸಿನ್ಕಾಯಿ ಹಾಕಿದ್ದೀನಿ, ಇನ್ನೂ ಬ್ಯಾಡಗಿದು ಹಾಕಿಲ್ಲ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಹಾಗೆ ರೋಸ್ಟ್ ಮಾಡಿಬಿಟ್ಟು ಆಯಿಲಲ್ಲಿ ಹಾಕೋದು. ನೋಡಿ ಇಷ್ಟು ತೊಗೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿದು, ಒಂದು 10-11. ನಾನ್ ವೆಜ್ ಸಾಂಬಾರೆಲ್ಲ ಒಂದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ. ಖಾರ ಇಲ್ಲ ಅಂದರೆ ಅದು ಚೆನ್ನಾಗಿರೋದಿಲ್ಲ ಸಾಂಬಾರು. ಆದ್ದರಿಂದ ನಾನೊಂದು ಸ್ವಲ್ಪ ಖಾರ ಜಾಸ್ತಿ ಆಗೇ ಹಾಕ್ತೀನಿ. ನೋಡಿ ಇದೊಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಅದು ಹುರ್ಕೊಂಡಿರೋವಂಥದ್ದನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ. ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಈರುಳ್ಳಿ ಹಾಕ್ತೀನಿ ನಾನು. ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ 2 ಈರುಳ್ಳಿ. ಈರುಳ್ಳಿ ಟೊಮೆಟೊ ಹಾಗೂ ನಾನು ಏನೇನೆಲ್ಲ ತೋರಿಸಿದೆ ಅದನ್ನೆಲ್ಲ ಹಾಕಿ ಹೀಗೆ ಸೌಟ್ ಮಾಡ್ತಾನೆ ಇರಬೇಕು ಹುರ್ಕೋಬೇಕಾದ್ರೆ.
ಅದು ಚೆನ್ನಾಗಿ ಫುಲ್ಲು ಬ್ರೌನ್ ಆಗೋ ತನಕ ಹುರ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗುತ್ತೆ. ಆಮೇಲೆ ಇವತ್ತು ಫಾರಮ್ ಕೋಳಿ ಸಾಂಬಾರು ಮಧ್ಯಾಹ್ನನೇ ಮಾಡ್ತಿರೋದ್ರಿಂದ ಮುದ್ದೆನ ನಾನು ಮಧ್ಯಾಹ್ನ ಇವತ್ತೇ ಈಗಲೇ ಇಟ್ಬಿಟ್ಟಿದ್ದೀನಿ ಮಧ್ಯಾಹ್ನಕ್ಕೇ. ಯೂಶ್ವಲಿ ನಮ್ಮ ಮನೇಲಿ ರಾತ್ರಿ ಇವತ್ತು ಮುದ್ದೆ ಮಾಡೋದು ನಾನು, ಆದರೆ ಇವತ್ತು ನಾನ್ ವೆಜ್ ಸಾಂಬಾರು ಆಗಿರೋದ್ರಿಂದ ಮಧ್ಯಾಹ್ನನೇ ಮುದ್ದೆಗೆ ಇಟ್ಟೆ. ಸೊ ಅದು ಆ ಕಡೆ ಸ್ಟವ್ ಮೇಲಿದೆ, ಸೊ ಅದು ಕಾಣಿಸ್ತಿಲ್ಲ. ಸೊ ಇದು ನೀರು ಬಿಟ್ಕೊಂಡಂಗೆ ಆಗಿದೆ ಆಲ್ರೆಡಿ. ಈಗ ಮಸಾಲೆಗೆ ಹುರ್ಕೊಂಡು ರುಬ್ಕೊಬೇಕಷ್ಟೇ. ಕಡಲೆಕಾಳನ್ನ ಫಸ್ಟೇ ನೆನೆ ಹಾಕಬೇಕಾಗುತ್ತೆ. ಒಂದು 5 to 6 hours ಮುಂಚೆನೇ ನೆನೆ ಹಾಕಬೇಕು. ಇಲ್ಲ ಬೇಗನೆ ನೆನೆಸ್ಕೊಂಡ್ರೂ ಅದನ್ನು ಕೂಗಿಸಿದ್ರೆ ಸರಿ ಹೋಗುತ್ತೆ. ಯಾಕಂದರೆ ಕುಕ್ಕರಲ್ಲಿ ಸಪ್ರೇಟಾಗಿ ಕೂಗಿಸ್ತೀವಲ್ಲ, ಆಗ ಸರಿ ಹೋಗುತ್ತೆ. ಏನೇ ಅಂದರೂ 1-2 hours ಆದರೂ ನೆನೆಸಿರಬೇಕು ಕಡಲೆಕಾಳು, ಇಲ್ಲಾಂದರೆ ಅದು ಸರಿಯಾಗಿ ನೆನ್ಕೊಂಡಿರೋದಿಲ್ಲ. ನೆಂದಿದ್ರೆ ಅವಾಗ ಕಾಳು ಕೂಡ ದಪ್ಪ ಆಗಿರುತ್ತೆ, ಆನಂತರ ಅದು ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಈಗ ರುಬ್ಕೋತಾ ಇದ್ದೀನಿ ನಾನು ಮಸಾಲೆನ. ಈ ರುಬ್ಕೊಂಡಿರೋ ಅಂಥದ್ದನ್ನು ನಾವು ಎತ್ತಿಟ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಸಪ್ರೇಟಾಗಿ ರುಬ್ಕೊಂಡಿರೋ ಮಸಾಲೆನ ನಾವು ಚಿಕನ್ ಸಪ್ರೇಟಾಗಿ ಎತ್ಬಿಟ್ಟು ಬಸ್ಸಾರು ಮಾಡ್ತೀವಲ್ಲ, ಈಗ ಬಸ್ಸಾರು ಪಲ್ಯ ಮಾಡ್ತೀವಿ. ಸೊ ಅದೇ ರೀತಿ ಇದು ಚಿಕನ್ನ ಸಪ್ರೇಟಾಗಿ ತೆಗೆದು ನಾವು ಮಾಡ್ತೀವಲ್ಲ ಗ್ರೇವಿ ಥರ, ಅದಕ್ಕೊಂದು ಸ್ವಲ್ಪ ಎತ್ತಿಟ್ಕೊಬೇಕಾಗುತ್ತೆ. ಕಡಲೆಕಾಳನ್ನ ಹಾಕಬೇಕು, ಅದಕ್ಕೆ ಲಾಸ್ಟಲ್ಲಿ ಹಾಕಬೇಕು ಕಡಲೆಕಾಳು ಕೊತ್ತಂಬರಿನ. ಸೊ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಇದು ಸೇಮ್ ನಾವು ಒಳ್ಕಲ್ಲಲ್ಲಿ ಹೇಗೆ ರುಬ್ತೀವಿ ಮಸಾಲೆ ಆ ಥರ ಬರುತ್ತಿದ್ದು. ನಾನು ಚಟ್ನಿ ಒಂದು ತಿಂದಿದ್ದೀನಿ ಅಷ್ಟೇ ಒಳ್ಕಲ್ಲಲ್ಲಿ, ಬಟ್ ಸಾಂಬಾರೆಲ್ಲ ತಿಂದಿಲ್ಲ ಊರ ಕಡೆ ಹೋದಾಗ. ನೋಡಿ ಈ ರೀತಿ ಚಿಕನ್ ನೀರು ಬಿಟ್ಕೊಂಡಿದೆ. ರುಬ್ಬಿರೋಂಥ ಮಸಾಲೆ ಹಾಕಿದ್ದೀನಿ. ಸೊ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಲಿಡ್ ಮುಚ್ಚಿದ್ರೆ ಆಯಿತು, ರೆಡಿ ಆಗಿಬಿಡುತ್ತೆ ಸಾಂಬಾರು. ರೆಡಿ ಆಗುತ್ತೆ. ಹಾಗೆ ಅನ್ನಕ್ಕೂ ಇಟ್ಟಿದ್ದೀನಿ, ಸೊ ಮುದ್ದೆನೂ ರೆಡಿ ಆಗುತ್ತೆ. ಸೊ ಮಧ್ಯಾಹ್ನದ ಅಡುಗೆ ರೆಡಿ ಆಗುತ್ತೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅದಕ್ಕೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಷಲ್ ಇದು ಜಾಸ್ತಿ ಓಡಿಸ್ಬೇಕಾಗುತ್ತೆ, ಯಾಕಂದರೆ ಫಾರಮ್ ಕೋಳಿ ಆಗಿರೋದ್ರಿಂದ ಒಂದು 3-4 ವಿಷಲೇ ಓಡಿಸಿದ್ದೀವಿ ಇವತ್ತು ನಾವು. ಅಮ್ಮ ಒಂದು 3-4 ವಿಷಲೇ ಹೊಡಿಲಿ ಅಂದರು. ಸೊ ನಾನು 3 to 4 ವಿಷಲ್ ಓಡಿಸಿದ್ದೀನಿ. ಚೆನ್ನಾಗಿ ಬೆಂದಿದೆ ಚಿಕನ್ನು, ತುಂಬ ಚೆನ್ನಾಗಾಗಿದೆ ಇವತ್ತು ಸಾಂಬಾರು ಕೂಡ. ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು, ಮುದ್ದೆಗೆ ಇಟ್ಟಿದ್ದೀನಲ್ಲ. ಸೊ ಒಂದು 1/2 hour ಆದರೆ ಸಾಕು, ಮುದ್ದೆ ರೆಡಿ ಆಗುತ್ತೆ. ನೋಡಿ ಸಾಂಬಾರು ರೆಡಿ ಆದಮೇಲೆ ಮುದ್ದೆ ಜೊತೆಗೆ ಈ ರೀತಿಯಾಗಿ ಕಾಣ್ತಿದೆ. ನಾನು ಪೀಸೆಲ್ಲ ಬಸ್ತಿದ್ದೀನಿ. ಸೊ ಕುಕ್ಕರಿಂದ ನಾನು ಬೇರೆ ತಪ್ಪಲೆಗೆ ಆಲ್ರೆಡಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ಕುದಿಸೋದಕ್ಕೆ. ಸೊ ಚಿಕನ್ನು ಈ ರೀತಿಯಾಗಿ ಆಗಿದೆ, ಕಡಲೆಕಾಳೆಲ್ಲ ಹಾಕಿ ಬಸ್ತಿರೋ ಅಂಥದ್ದು ಈ ರೀತಿಯಾಗಿ ಆಗಿದೆ. ಧನ್ಯವಾದಗಳು.